ಭಾರತ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಭಾರತದ ಟಿ20ಯ ಸ್ಟಾರ್ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ಈಗ ಗಾಯದಿಂದ ಬಳಲುತ್ತಿದ್ದಾರೆ. ಅವರಿಗೆ ಈಗ ಸಾಕಷ್ಟು ಅಂದರೆ 4 ವಾರಗಳ ರೆಸ್ಟ್ ಬೇಕಾಗಿದೆ. ಹಾಗಾಗಿ ಟಿ20 ವಿಶ್ವಕಪ್ ಮುಂದಿನ ಫೆಬ್ರವರಿಯಲ್ಲಿ ಬರ್ತಾ ಇದೆ. ಆ ಫೆಬ್ರವರಿಯಲ್ಲಿ ನಡೆಯುವಂತಹ ಟಿ20 ವರ್ಲ್ಡ್ ಕಪ್ಗೆ ತಿಲಕ್ ವರ್ಮಾ ಅಲಭ್ಯರಾಗುತ್ತಾರೆ ಎನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಅವರ ಜಾಗಕ್ಕೆ ಯಾರನ್ನು ಕರೆತರಬೇಕು ಎನ್ನುವಂತಹ BCCIಗೆ ದೊಡ್ಡ ತಲೆನೋವಾಗಿದೆ. ಈಗಿರುವಂಥ ಆಪ್ಷನ್ಸ್ಗಳಲ್ಲಿ ನೋಡೋದಾದರೆ ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಸ್ಥಾನವನ್ನು ಅವರಿಬ್ಬರ ಒಂದು ಪೈಪೋಟಿಯಲ್ಲಿ ಯಾರಿಗೆ ಸ್ಥಾನ ಸಿಗುತ್ತೆ ಎನ್ನುವಂತಹ ಒಂದು ಕುತೂಹಲ ಕೆರಳಿಸಿರುವಂಥದ್ದು. ಅಂದರೆ ತಿಲಕ್ ವರ್ಮಾ ನೋಡಿರಬಹುದು ನೀವು ಟಿ20ಯಲ್ಲಿ ಯಾವ ಥರದ ಬ್ಯಾಟ್ಸ್ಮನ್ ಅಂತ. ಭಾರತಕ್ಕೆ ಹಲವಾರು ಸರಣಿಗಳಲ್ಲಿ ಮತ್ತು ಹಲವಾರು ಮ್ಯಾಚ್ಗಳಲ್ಲಿ ತಿಲಕ್ ವರ್ಮಾ ಅವರು ಒಂದು ಬಿಗ್ ಇನ್ನಿಂಗ್ಸ್ ಆಡಿ ಭಾರತ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಈಗಷ್ಟೇ ಅಲ್ಲ, ಮತ್ತು ಏಷ್ಯಾ ಕಪ್ ಫೈನಲಲ್ಲಿ ಪಾಕಿಸ್ತಾನದ ವಿರುದ್ಧ ಅಭೂತಪೂರ್ವವಾಗಿ ಅರ್ಧ ಶತಕವನ್ನು ಬಾರಿಸಿಯೂ ಕೂಡ ಪಾಕಿಸ್ತಾನದ ವಿರುದ್ಧ ಒಂದು ಫೈನಲ್ ಪಂದ್ಯದಲ್ಲಿ ಅಭೂತಪೂರ್ವಕವಾಗಿ ಆಡಿ ಅದೊಂದು ಏಷ್ಯಾ ಕಪ್ ಫೈನಲನ್ನು ವಿನ್ ಮಾಡಿಸಿದಂಥ ಆಟಗಾರ. ಅವರ ಸ್ಥಾನವನ್ನು ಯಾರು ತುಂಬ್ತಾರೆ ಎನ್ನುವಂಥ ಈಗ ಕುತೂಹಲ ಮೂಡಿಸಿರುವಂಥದ್ದು. ಈಗಾಗಲೇ BCCI ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿರುವಂಥದ್ದು. ಅಂದರೆ 5 ಟಿ20ಗಳ ಸರಣಿ ಮುಂದಿನ 21ರಿಂದ ಅಂದರೆ ಜನವರಿ 21ರಿಂದ 5 ಟಿ20ಗಳ ಒಂದು ಪಂದ್ಯ ಶುರುವಾಗುತ್ತೆ ನ್ಯೂಜಿಲೆಂಡ್ ವಿರುದ್ಧ. ಅದರಲ್ಲಿ 3 ಪಂದ್ಯಗಳ ಒಂದು ಪಂದ್ಯದಲ್ಲಿ ತಿಲಕ್ ವರ್ಮಾವನ್ನು ಹೊರಗಿಡಲಾಗಿದೆ ಅಂತ BCCI ಈಗ ಅಧಿಕೃತವಾಗಿ ತಿಳಿಸಿರುವಂಥದ್ದು. ಹಾಗಾಗಿ ಇನ್ನು ಅವರೇನಾದರೂ ಫಿಟ್ನೆಸ್ಸನ್ನು ತೋರಿಸಿದರೆ ಅವರಿಗೆ 2 ಪಂದ್ಯಗಳಲ್ಲಿ ಸ್ಥಾನ ಕೂಡ ಸಿಗುತ್ತೆ ಮತ್ತು ಅವರಿಗೆ ಟಿ20 ವರ್ಲ್ಡ್ ಕಪ್ಪಲ್ಲಿ ಸ್ಥಾನ ಕೂಡ ಸಿಗುತ್ತೆ. ಹಾಗಾಗಿ ಇವರ ಏನಾದರೂ ತಿಲಕ್ ವರ್ಮಾ ಅವರು ಏನಾದರೂ ಸರ್ಜರಿ ಈಗ ಆಗಿರುವಂತಹ ಗಾಯದಿಂದ ಏನಾದರೂ ಗುಣಮುಖವಾಗಲಿಲ್ಲ ಅಂತಂದರೆ ಅವರ ಸ್ಥಾನಕ್ಕೆ ಶುಭ್ಮನ್ ಗಿಲ್ಲನ್ನು ಆಯ್ಕೆ ಮಾಡ್ತಾರಾ ಅಥವಾ ಶ್ರೇಯಸ್ ಅಯ್ಯರ್ ಅವರನ್ನು ಆಯ್ಕೆ ಮಾಡ್ತಾನೆ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಈಗ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.